So in natures we have four fundamental forces. ಅದರಲ್ಲಿ ಒಂದೇದು ಯಾವುದು? Gravitational force. Gravitational force. So ಹಾಗಾದ್ರೆ ಈ gravitational force ಎಲ್ಲಿ ಬರ್ತೈತಿ ಅಂತ ಹೇಳಿದ್ರೆ mass okay. So again, mass is nothing but what? That is the amount of substance present in the object. So ಇದರಲ್ಲಿ ಒಂದು ವಸ್ತು ತಗೊಂಡ್ರೆ ಆ ವಸ್ತುವಿನ ಒಳಗಡೆ ಒಂದು 20 atoms ಇದಾವಪ್ಪ ಅಂತ ಹೇಳಿದ್ರೆ this is the amount of substance in this object. ಸೊ ಇದೋ ವಸ್ತುವನ್ನ ತಗೊಂಡು ಹೋಗಿ ನಾನು ಬೇರೆ ಗ್ರಹದಾಗ ಇಟ್ಟಿಪ್ಪ ಅಂದ್ರೆ ಅದರೊಳಗಡೆ 20 ಅಟಮ್ಸ್ ಒಳಗಡೆ ಕಡಿಮೆ ಹಾಕವು 20 ಇರ್ತಾವ ಅಟಮ್ಸ್. ಈಗ ಒಂದು ಡಬ್ಬಿ ಒಳಗಡೆ ಒಂದು 20 ಗುಂಡ ಹಾಕಿ ಡಬ್ಬಿ ಮುಚ್ಚಲ್ಲ, ಆ ಡಬ್ಬಿ ತಗೊಂಡು ಕ್ಲಾಸ್ ರೂಮ್ದಾಗಿ ಇಡ್ತೇನೆ. ಆ ಡಬ್ಬ್ಯಾಗ 20 ಗುಂಡ ಇರ್ತಾವ, ಜಾಸ್ತಿ ಇರ್ತಾವ, 20 ಇರ್ತಾವ. ಅದ ಡಬ್ಬಿನ ಹೋಗಿ ನಾನು ಬೇರೆ ಗ್ರಹದಾಗ ಇಟ್ಟಿಪ್ಪ ಅಂದ್ರೆ ಅವಾಗಲೂ ಅದ್ರಾಗ 20 ಗುಂಡ ಇರ್ತಾವ, ಕಡಿಮೆ ಇರ್ತಾವ. ಸೇಮ್ ಅದ ಬಾಕ್ಸ್ ಇರಲಿಲ್ಲ, ಸುಮ್ಮನೆ ಇಟ್ಟಿದ್ದೀನಿ ತಗೊಂಡೋಗಿ ನಾನು ಅಲ್ಲಿ ಇಡ್ತೇನೆ. ಎಷ್ಟಿರ್ತಾವ ಅಷ್ಟೇ ಇರ್ತೈತಿ, ಹೌದಾ? ಬ್ಯಾರೇಜ್ ಎಲ್ಲ ತಗೊಂಡೋಗಿಟ್ರು ಅಷ್ಟೇ ಇರ್ತೈತಿ. ನೆನಪಿರ್ಲಿ. ಅಂದ್ರೆ ಇದರ ಅರ್ಥ ಮಾಸ್ ಅನ್ನೋದು ಏನಿದೆಯಲ್ಲ, ಮಾಸು ಪ್ಲೇಸ್ ಚೇಂಜ್ ಮಾಡಿದ್ರೆ ಮಾಸ್ ಚೇಂಜ್ ಆಗೋದಿಲ್ಲ. ನೆನಪಿರ್ಲಿ. ಮಾಸ್ ಅಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಅಂತ. Amount of substance is called what? Mass. So ಹಾಗಾದ್ರೆ ಮಾಸ್ ಅನ್ನ ನಾವು ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡ್ತೀವಿ. ಮಾಸ್ ಅನ್ನ ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡ್ತೀವಿ, ಗ್ರಾಮ್ದಾಗ ಅಳತೆ ಮಾಡ್ತೀವಿ. ಈ ಬಂಗಾರ ಗಿಂಗಾರೆಲ್ಲ ಕೆಜಿ ಲೆಕ್ಕದಲ್ಲಿ ತರ್ತೀವಿ ನಾವು ಮಾರ್ಕೆಟಿಗೆ, ಇಲ್ಲ ಗ್ರಾಮ್ ಲೆಕ್ಕದಲ್ಲಿ ತರ್ತೀವಿ ನಾವು. ನೆನಪಲ್ಲಿ, ಹೌದಾ? ಈ ಜೋಳ ಗೋಧಿನೆಲ್ಲ ಕೆಜಿ ಗಟ್ಟಲೆ, ಕ್ವಿಂಟಲ್ ಗಟ್ಟಲೆ, ಟನ್ ಗಟ್ಟಲೆ. ಜಾಸ್ತಿ ಬೇಕಂದ್ರೆ ನಾವು ಟನ್ ಗಟ್ಟಲೆ ತರ್ತೀವಿ, ಕಡಿಮೆ ಬೇಕಂದ್ರೆ ಕೆಜಿ ಗಟ್ಟಲೆ ತರ್ತೀವಿ, ಹೌದಿಲ್ಲ? ಸೊ ಹಾಗಾದ್ರೆ ಮಾಸ್ ಅಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅದನ್ನ ನಾವು ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡ್ತೀವಿ. ಕ್ಲಿಯರ್ ಆಯ್ತು? ಹಾಗಾದ್ರೆ ಈ ಮಾಸ್ ಜಾಗ ಚೇಂಜ್ ಮಾಡಿದ್ವಿ ಅಂದ್ರೆ ಮಾಸ್ ಚೇಂಜ್ ಆಗೋದಿಲ್ಲ. ಈಗ ನಾನು ಭೂಮಿ ಮೇಲ್ಗಡೆ ಒಂದು ಆಬ್ಜೆಕ್ಟ್ ನ ಇಡ್ತೀನಿ, ಅದರ ಮಾಸ್. ಅದ ಆಬ್ಜೆಕ್ಟ್ ನ ಹೋಗಿ ನಾನು ಚಂದ್ರನ ಮೇಲ್ಗಡೆ ಬೇರೆ ಗ್ರಹದ ಒಳಗಡೆ ಇಟ್ಲಪ್ಪ ಅಂದ್ರೆ ಅದರ ಮಾಸ್ ಚೇಂಜ್ ಆಗೋದಿಲ್ಲ. ರೈಟ್? ಬಟ್ ವೇಟ್ ಅನ್ನೋದು ಏನಿದೆಯಲ್ಲ, ವೇಟ್ ಅಂದ್ರೆ ಮಾಸ್ ಇಂಟು ಜಿ. ಜಿ ಅಂದ್ರೆ ಎಕ್ಸಲರೇಷನ್, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಡ್ಯೂ ಟು ಗ್ರಾವಿಟಿ. ಇದ್ರ ವ್ಯಾಲ್ಯೂ ಫಿಕ್ಸ್ 9.8 ಅಂತ ನಾವು ಕರಿತೀವಿ. ವ್ಯಾಲ್ಯೂ ಎಷ್ಟು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಜಿ ವ್ಯಾಲ್ಯೂ. ಈಗ ಮಾಸ್ 10 kg ಇತ್ತು, ಜಿ ವ್ಯಾಲ್ಯೂ 9.8. ಇದನ್ನ ಲೆಕ್ಕ ಮಾಡೋ ಸಂಬಂಧದಿಂದ ನಾವೇನು ಮಾಡ್ಬಿಡ್ತೀವಿ, 10 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಲೆಕ್ಕ ಮಾಡಕ್ಕೆ ಈಸಿ ಇರುತ್ತಲ್ಲ ನಮ್ಗೆ. ಈಗ 9.8 ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ, ಡೆಸಿಮಲ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಮಾಡ್ತೀವಿ ಅದನ್ನ 10 ಅಂತ ಕನ್ಸಿಡರ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ರಿಸಲ್ಟ್ಸ್ ಅಲ್ಲಿ ಸ್ಮಾಲ್ ಚೇಂಜಸ್ ಇರ್ತೈತೆ ಅಷ್ಟೇ. ಹಾಗಾದ್ರೆ ಈಗ ಮಾಸ್ ಎಷ್ಟು ತಗೊಂಡು ನಾನು 10 kg ಭೂಮಿ ಮೇಲ್ಗಡೆ ಇದಾವೆ. ಭೂಮಿ ಮೇಲ್ಗಡೆ ಈಗ ನಾವು ನಂದೇ ಮಾಸ್ ತಗೊಂಡ್ರೆ ವೇಟ್ ಈಸ್ ಈಕ್ವಲ್ ಟು ಎಷ್ಟು kg ಇದೀನಿ, 60 kg ಅಂತ ಅನ್ಕೊಳ್ಳೋಣ. ಇಂಟು ಇದಕ್ಕೆ ಏನ್ ಮಾಡ್ಬೇಕು, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟಾಯ್ತು? 600 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಾವು ನ್ಯೂಟನ್ ಅಂತ ಕರಿತೀವಿ.
ಹಾಗಾದ್ರೆ ನನ್ನ ವೇಟ್ ಭೂಮಿ ಮೇಲ್ಗಡೆ ಎಷ್ಟು 600 ನ್ಯೂಟನ್. ನಾವು ಏನ್ ಮಾಡ್ಬಿಡ್ತೀವಿ, ವೇಟ್ ಆದ್ಮೇಲೆ ಮಾಸ್ ಹೇಳ್ತಾವ ನಾವು. ಎಷ್ಟು ವೇಟ್ ಆಗಿದೆ ಅಂತ ಕೇಳಿದ್ರೆ ನಾವು ಹೇಳ್ತೀವಿ 60 kg ಅಂತ ಹೇಳ್ತೀವಿ. ಅವರು ಕೇಳುವುದೇನ, ನಾವು ಹೇಳುವುದೇನ? ಅವ್ರು ಕೇಳುವುದು ವೇಟ್, ನಾವು ಹೇಳುವುದು ಮಾಸ್. ಮಾಸ್ ಮತ್ತು ವೇಟ್ ಮಧ್ಯೆ ಡಿಫರೆನ್ಸ್ ಇದೆ ಅಂತಲ್ಲಿ, ಎರಡು ಒಂದೇ ಅಲ್ಲ. ಮಾಸ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಅದು, ಬಟ್ ವೇಟ್ ಡಿಪೆಂಡೆಂಟ್ ಕ್ವಾಂಟಿಟಿ. ಎದ್ರ ಮೇಲೆ ಡಿಪೆಂಡ್ ಐತಿ? ಜಿ ಮೇಲೆ ಡಿಪೆಂಡ್ ಐತಿ. 9.8 ಅನ್ನೋದು ಭೂಮಿ ಮೇಲ್ಗಡೆ ಇರ್ತಕ್ಕಂತಹ ವ್ಯಾಲ್ಯೂ. ನಾವೇನಾದ್ರೂ ಮೂನಿಗೆ ಹೋದ್ವಿ ಅಂದ್ರೆ 1.6 ಏನೋ ಐತೆ. ಚಂದ್ರನ ಮೇಲ್ಗಡೆ ಜಿ ವ್ಯಾಲ್ಯೂ ಎಷ್ಟು? 1.6 ಏನೋ ಐತಿ. ಈಗ ನಾನೇ ಚಂದ್ರನ ಮೇಲ್ಗಡೆ ಹೋದ್ವಿಪ್ಪ ಅಂದ್ರೆ ಇದೇನಿದು, ನಾನು ಭೂಮಿ ಮೇಲ್ಗಡೆ ಇದ್ನಂದ್ರ ಭೂಮಿ ಮೇಲ್ಗಡೆ ಏನಿಪ್ಪ ಅಂದ್ರೆ ನನ್ನ ವೇಟ್ ಇಷ್ಟು 600 ನ್ಯೂಟನ್. ಈಗ ನಾನು ಅದ ಮೂನ್ ಮೇಲ್ಗಡೆ ಹೋಗಿ ನಿಂತಂದ್ರೆ ನಂದು ಮಾಸ್ ಅಷ್ಟೇ ಇರ್ತೈತಿ 60 kg, ಬಟ್ ಅಲ್ಲಿಂದ ಜಿ ವ್ಯಾಲ್ಯೂ 1.6 ಅಪ್ರಾಕ್ಸಿಮೇಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗಿತ್ತು? ನೋಡ್ರಿ, 60 into 1.6. 96 is equal to 96 ನ್ಯೂಟನ್. ಹಾಗಾದ್ರೆ ಭೂಮಿ ಮೇಲಿದ್ದಾಗ ನನ್ನ ವೇಟ್ ಎಷ್ಟಿತ್ತು? 600 ನ್ಯೂಟನ್ ಇತ್ತು. ಅದ ಚಂದ್ರ ಮೇಲೆ ಹೋದ ತಕ್ಷಣ ನನ್ನ ವೇಟ್ ಎಷ್ಟಾಯ್ತು? 96 ನ್ಯೂಟನ್ ಆಯ್ತು. ನೆನಪಿರ್ಲಿ, ವೇಟ್ ಅನ್ನೋದು ಜಗದ ಮೇಲೆ ಡಿಪೆಂಡ್ ಇರ್ತೈತಿ. ಯಾವ ಜಗದಾಗ ಇರ್ತೀವಲ್ಲ ಅಲ್ಲಿ ಗ್ರಾವಿಟಿ ಎಷ್ಟೈತಿ ಅದ್ರ ಮೇಲ್ಗಡೆ ವೇಟ್ ಡಿಪೆಂಡ್ ಆಗಿರ್ತೈತಿ. ನೆನಪಿರ್ಲಿ. ಸೊ ಹಾಗಾಗಿ ವೇಟ್ ಅನ್ನ ನಾವು ರೆಡ್ಯೂಸ್ ಮಾಡ್ಬೇಕಂದ್ರೆ ಸಿಂಪಲ್ ಬೇರೆ ಹೋಗ್ಬೋದು ಅಷ್ಟೇ. ವೇಟ್ ಜಾಸ್ತಿ ಬೇಕು ಅಂತ ಹೇಳ್ತಾರಲ್ಲ, ಅವಾಗ ಏನ್ ಮಾಡ್ಬೇಕು? ಸಿಂಪಲ್ ಬೇರೆ ಹೋದ್ರೆ ಅಲ್ಲಿ ಜಿಗಿದಾಡೋದು ಬೇಡ, ಹಾರಾಡೋದು ಬೇಡ, ಆಟೋಮೆಟಿಕ್ ನಮ್ದು ವೇಟ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ. ಬಟ್ ಮಾಸ್ ಅಷ್ಟೇ ಇರ್ತೈತಿ. ನೆನಪಲ್ಲಿ ಈ ಎಕ್ಸಾಂಪಲ್ ಇಂದ ನಮಗೆ ತಿಳಿಯೋದೇನಂದ್ರೆ ಮಾಸ್ ಬೇರೆ ಬೇರೆ ಜಾಗದಲ್ಲಿ ಹೋಗಿಟ್ರು ಕೂಡ ಏನು ಚೇಂಜ್ ಆಗೋದಿಲ್ಲ. ಬಟ್ ವೇಟ್ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ನೆನಪಲ್ಲಿ ಮಾಸ್ ವಿಲ್ ರಿಮೈನ್ಸ್ ಸೇಮ್, but weight will change because the weight is depends on acceleration due to gravity. Mass is independent quantity. Mass ಅನ್ನೋದು ಸ್ವತಂತ್ರವಾಗಿರ್ತದೆ, ಹೌದಾ? ಅದು ಜಿ ಮೇಲ್ಗಡೆ ಡಿಪೆಂಡ್ ಇರೋದಿಲ್ಲ, ಯಾಕಂದ್ರೆ ಮಾಸ್ ಅಂದ್ರೆ ಮಾಮೆಂಟ್ ಆಫ್ ಸಬ್ಸ್ಟೆನ್ಸ್. ಬಟ್ ವೇಟ್ ಅನ್ನೋದು acceleration due to gravity ಮೇಲ್ಗಡೆ ಡಿಪೆಂಡ್ ಆಗಿರ್ತೈತಿ. ಹಾಗಾಗಿ ಇದ್ರ ವ್ಯಾಲ್ಯೂ ಫಿಕ್ಸ್ ಇರೋದಿಲ್ಲ, ಇದ್ರ ವ್ಯಾಲ್ಯೂ ಚೇಂಜ್ ಆಗ್ತೈತಿ. ಇದ್ರ ವ್ಯಾಲ್ಯೂ ಚೇಂಜ್ ಆಯ್ತು ಅಂದ್ರೆ ವೇಟ್ ವ್ಯಾಲ್ಯೂ ಕೂಡ ಏನಾಗ್ತೈತಿ? ಚೇಂಜ್ ಆಗ್ತಾ ಹೋಗ್ತೈತಿ. ಇದು ಗೊತ್ತಿರಲಿ ನಿಮಗೆ ಡಿಫರೆನ್ಸ್ ಯಾವುದು? ಮಾಸ್ ಮತ್ತು ವೇಟ್. So we measure a mass in terms of kg and weight in terms of Newton. These are what? Kg is the SI unit of mass and Newton is the SI unit of weight. Weight the unit ಏನಂದ್ರೆ Newton ಅಂತ ಹೇಳ್ತೀವಿ, mass unit kg ಅಂತ ಹೇಳ್ತೀವಿ. So ಹಾಗಾದ್ರೆ mass ಕೆಳಗಡೆ ಇದನ್ನಷ್ಟು ಬಂದಿರಲ್ಲ, ಇದರದ್ದು ಒಂದು ಲೈನ್ ಬರ್ಕೊಳ್ಳಿ, ನೋಟ್ ಅಂತ ಹಾಕಿ, ನೋಟ್ if we change the position of the object, if we change
if we change the position of the object, mass will remains same. If we change the position of the object, mass will remains same. Mass will remains same. If we change the position of the object, mass will remains same. Bracket daga mass is independent quantity. Mass is independent quantity. Bracket complete. But weight will change. Bracket dalli weight is depends on mass and acceleration due to gravity. Mass and acceleration due to gravity. Ivukur mele depend. Weight will change because weight is dependent on acceleration due to gravity. We are doing difference with that. Okay, right. Illegal. Yaudu gravitational force. So the gravitational force ಎಲ್ಲಿ ಬರ್ತಿತ್ತಂದ್ರೆ ಎಲ್ಲಿ ಮಾಸ್ ಇರ್ತಿತ್ತಲ್ಲ ಮಾಸ್ ಮತ್ತು ಮಾಸ್ ನಡುವೆ ಬರ್ತಕ್ಕಂತಹ ಫೋರ್ಸೇ gravitational force. Right? So ಹಾಗಾದ್ರೆ a gravitational force exists between the mass of a particle ಇರಬಹುದು or an object. ಸಣ್ಣ ಪಾರ್ಟಿಕಲ್ ಇರಲಿ ಅದರ ಮಾಸ್ ಇತ್ತಂದ್ರೆ gravitational force ಬರ್ತದೆ. If for example electron ಹತ್ರ ಮಾಸ್ ಇರ್ತದೆ ಅದರದ್ದು ನ್ಯೂಕ್ಲಿಯಸ್ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಎಲೆಕ್ಟ್ರಾನ್ ಸುತ್ತತಿ. ಹಾಗಾದ್ರೆ ಪ್ರೋಟಾನ್ ಹತ್ರನೂ ಮಾಸ್ ಐತಿ, ಎಲೆಕ್ಟ್ರಾನ್ ಹತ್ರನೂ ಮಾಸ್ ಐತಿ. ಹಾಗಾದ್ರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಹತ್ರ ಮಾಸ್ ಐತಪ್ಪ ಅಂದ್ರೆ ಇವ್ರ ಮಧ್ಯೆ ಯಾವ ಫೋರ್ಸ್ ಬರ್ತೈತೆ ಅಲ್ಲಿ? ಗ್ರಾವಿಟೇಷನಲ್ ಫೋರ್ಸ್ ಬರ್ತೈತಿ ನಿಮ್ಗೆ. ರೈಟ್? ಸೊ ಹಾಗಾದ್ರೆ ಬೇಸಿಕ್ ಕಾನ್ಸೆಪ್ಟ್ ಏನು ಗ್ರಾವಿಟೇಷನಲ್ ಫೋರ್ಸ್ ಇದು? ಎಲ್ಲಿ ಮಾಸ್ ಇರುತ್ತಲ್ಲ ಅಲ್ಲಿ ನಾವು ಇವೆರಡು ಮಾಸ್ ನಡುವೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ನಾವುಗಳನ್ನ Fg ಅಂತ ಕರೀತೀವಿ. So the gravitational force exists between the masses. One point. Right? Next, ಇವೆರಡರ ಮಧ್ಯೆ ಇರತಕ್ಕಂತಹ ಡಿಸ್ಟೆನ್ಸ್ ನಾವು r ಅಂತ ತಗೋತೀವಿ. r ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಮಾಸ್. ರೈಟ್? ಸೊ ಹಾಗಾದ್ರೆ ಈ ಫೋರ್ಸ್ ಎಷ್ಟು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ನ್ಯೂಟನ್ಸ್ ಗ್ರಾವಿಟೇಷನಲ್ ಲಾ ಅನ್ನು ಯೂಸ್ ಮಾಡ್ತೀವಿ. Right? We use Newton's law of gravitation to calculate the force between these two masses. ಹಾಗಾದ್ರೆ ಇವೆರಡರ ಮಧ್ಯೆ ಎಷ್ಟು ಫೋರ್ಸ್ ಐತಿ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ನ ಯೂಸ್ ಮಾಡ್ತೀವಿ. Fg ಕ್ಯಾಪಿಟಲ್ G m, ಇದರ ಮಾಸ್ ಅನ್ನ ಒಂದು ಕ್ಯಾಪಿಟಲ್ M ತಗೋತೀನಿ, ಇದರದ ಸ್ಮಾಲ್ m ತಗೋತೀನಿ. ಕ್ಯಾಪಿಟಲ್ M ಮಾಸ್ ಆಫ್ ದಿ ಫಸ್ಟ್ ಆಬ್ಜೆಕ್ಟ್, ಸ್ಮಾಲ್ m is mass of the second object and distance is square. ಇದನ್ನ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಎಲ್ಲಿ ಮಾಸ್ ಇರ್ತೈತಲ್ಲ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಬರ್ತೈತಿ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಫೋರ್ಸ್ ಎಷ್ಟು ಅದನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ ನಮಗೆ ಒಂದು ಈಕ್ವೇಷನ್ ಬೇಕಲ್ಲ, ಆ ಈಕ್ವೇಷನ್ಸ್ ಇದು. ಇದನ್ನ ನಾವು ಗ್ರಾವಿಟೇಷನ್ ಚಾಪ್ಟರ್ ತಗೊಂಡು ಮತ್ತೆ ಡೀಟೇಲ್ಸ್ ಸ್ಟಡಿ ಮಾಡ್ತೀವಿ ನೆನಪಿರಲಿ. ರೈಟ್? ನೆಕ್ಸ್ಟ್, ಈ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತೈತೆ, ರಿಪಲ್ಸ್ ದೂಡಂಗಿಲ್ಲ, ಜಕ್ಕೊಳ್ಳೋದು ಕೆಲಸ. ಈಗ ನೋಡ್ರಿ, ಈ ಆಬ್ಜೆಕ್ಟ್ ಅನ್ನ ನಾ ಇಲ್ಲಿಂದ ಕೈ ಬಿಟ್ಟಪ್ಪ ಅಂದ್ರೆ ಇದು ಇಲ್ಲೇ ನಿಂತು ಬಿಡ್ತೈತಿ. ಇದು ನಿಲ್ತೈತ? ಇಲ್ಲ, ಇರಾಕೈತಿ. ಕೆಳಬೇಕಂದ್ರೆ ಯಾರು ಜಗ್ಬೇಕಾಗಿದೆ. ಒಂದು ವಸ್ತು ನೆನಪಿರ್ಲಿ, ಒಂದು ವಸ್ತು ಈಗ ಬಾಟ್ಲಿ ಆಗಿದ್ದ ಸರಾಡ್ಬೇಕಂದ್ರೆ ಅದ್ರ ಮೇಲ್ಗಡೆ ಯಾರು ಏನ್ ಮಾಡ್ಬೇಕ? ಜಗ್ಬೇಕು, ದುಡಿಯೋದು ದುಡ್ಬೇಕು ಅಂದ್ರೆ ಅದ್ರ ಜಾಗ ಸರಿತೈತ. ಹೌದಾ? ಸೊ ಈಗ ಈ ಚಾಪೀಸು ಇಲ್ಲಿ ನಾನು ಹಿಂಗಿಟ್ನಪ್ಪ ಅಂದ್ರೆ ಈ ಚಾಪೀಸ್ ಈ ಜಾಗ ಬಿಟ್ಟು ಸರಾಡ್ಬೇಕಂದ್ರೆ ಇದ್ರ ಮೇಲ್ಗಡೆ ಯಾರು ಏನ್ ಮಾಡಿರ್ಬೇಕ? ಫೋರ್ಸ್ ಹಾಕಿರ್ಬೇಕು. ಹಾಗಾದ್ರೆ ಇಲ್ಲಿ ಯಾರು ಹಾಕತ್ತಾರ?
ಗ್ರಾವಿಟಿ ಹಾಕಾಗತ್ತೆ ನೆನಪಲ್ಲಿ. ಹಾಗಾಗಿ ಈ ಗ್ರಾವಿಟಿ ಯಾವಾಗಲೂ ತನ್ನ ಕಡೆನೇ ಜರುಗುತ್ತದೆ ಆಬ್ಜೆಕ್ಟ್ಸ್ ಅನ್ನು. ಅದಕ್ಕೆ ನಾವು ಹೇಳ್ತೀವಿ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಷನ್ ಮಾಡ್ತೈತಿ, ದೂಡಂಗಿಲ್ಲ ಅದು. ಈಗ ನಾವು ಇಲ್ಲಿಂದ ಮ್ಯಾಗ ಜಿಗಿದಪ್ಪ ಅಂತ ಹೇಳಿದ್ರೆ ಕಳಿಸ್ಬೋದು, ಹೋಗ್ಲಿಲ್ಲ ಅಂತೇಳಿ ಕಳಿಸ್ತೈತೆ ಇಲ್ಲ. ಮತ್ತು ಈ ಕಾಲು ಹೆಜ್ಜೆ ಹಿಂಗೆ ಮ್ಯಾಲಿಟ್ಟ ಹಿಂಗೆ ಇಟ್ಟಿಪ್ಪ ಅಂದ್ರೆ ಹಿಂಗೆ ಹತ್ಕೊಂತ ಮ್ಯಾಲೆ ಹಾಕ್ಬಿಡ್ತೀವಿ, ಓಕೆವಾ? ಇಲ್ಲ ನಮ್ಮ ಕಾಲು ಮತ್ತೆ ಏನಾಗ್ತೈತಿ, ಕೆಳಗೆ ಜೈತೈತಿ. ಹಾಗಾಗಿ ಇದು ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತೈತಿ. ಯಾವ ಫೋರ್ಸ್? ಅಟ್ರಾಕ್ಟಿವ್ ಫೋರ್ಸ್. ನೆನಪಲ್ಲಿ ಅಟ್ರಾಕ್ಟ್ ಮಾಡ್ತೈತಿ, ರಿಪಲ್ಷನ್ ಮಾಡೋಂಗಿಲ್ಲ. ಈಗ ಹೆಂಗ ಈಗ ಮ್ಯಾಗ್ನೆಟ್ ತಗೊಂಡು ಒಂದು ಸೌತ್ ಪೋಲ್ ಇನ್ನೊಂದು ಸೌತ್ ಪೋಲ್ ಎರಡು ತಗೊಂಡು ಹೋದ್ರೆ ಒಂದಕ್ಕೊಂದು ಕೂಡಂಗಿಲ್ಲ, ದೂಡ್ತಾವ, ಅದು ರಿಪಲ್ಷನ್. ನೆನಪಲ್ಲಿ ಅದ ಒಂದು ಸೌತ್ ಪೋಲ್ ಒಂದು ನಾರ್ತ್ ಪೋಲ್ ತಗೊಂಡು ಹೋದ್ರೆ ಎರಡು ಏನಕ್ಕೋ ಅಟ್ರಾಕ್ಟ್ ಆಗ್ತಾವ. ಅಂದ್ರೆ ಮ್ಯಾಗ್ನೆಟ್ ಹತ್ರ ಅಟ್ರಾಕ್ಟಿವ್ ಫೋರ್ಸ್ ಬರ್ತೈತಿ, ರಿಪಲ್ಸಿವ್ ಫೋರ್ಸ್ ಬರ್ತೈತಿ. ಬಟ್ ಗ್ರಾವಿಟೇಷನ್ಸ್ ದಲ್ಲಿ ಅಟ್ರಾಕ್ಟಿವ್ ಅಷ್ಟೇ, ರಿಪಲ್ಷನ್ ಇರೋಂಗಿಲ್ಲ ನೆನಪಲ್ಲಿ. ಸೊ ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ ನಾವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿನ ಯೂಸ್ ಮಾಡ್ತೀವಿ. ಮಾಸಸ್ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಬರ್ತೈತಿ. ಆ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತೈತಿ. ನೆಕ್ಸ್ಟ್ ಈ ಆರ್ ಸ್ಕ್ವೇರ್ ಅಂದ್ರೆ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ ನಾವು. ಈ ತರ ಎಫ್ ಸಿ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು 1 by r ಸ್ಕ್ವೇರ್. ಬರೀಬೋದಾ? ಈ ತರ ರಿಲೇಷನ್ ಇತ್ತಂದ್ರೆ ಇದಕ್ಕೆ ನಾವು ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳ್ತೀವಿ. ಇನ್ವರ್ಸ್ ಸ್ಕ್ವೇರ್ ಲಾ ಅಂದ್ರೆ ಈಗ ಇಲ್ಲೊಂದು ಬಲ್ಬ್ ಹಚ್ಚಿದ್ದೀವಿ, ಬೆಳಕು ಕೊಡ್ತಿದ್ದ ನಮಗೆ, ಹೌದಿಲ್ಲ? ಇಲ್ಲಿಂದ ನಾನು ಕಡೆ ಈಗ ಒಂದು 10 ಮೀಟರ್ ದೂರದಾಗ ನಾನು ನಿಂತೀನಿ. ಆ ಬಲ್ಬ್ ಇದು ಸ್ವಲ್ಪ ದೊಡ್ಡ ತಗೊಂಡ ಬಲ್ಬ್ ಸಣ್ಣ ಬರ್ತದೆ, ನಮ್ಮ ಮ್ಯಾಗ ಲೈಟ್ ಬರ್ತೈತಿ, ಹೌದಿಲ್ಲ? ಡಿಸ್ಟೆನ್ಸ್ ಎಷ್ಟಿದೆ ಈಗ? 10 ಐತಿ. ಈಗ 10ರ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗ್ತೈತಿ? 100 ಆಗುತ್ತೆ. ಹಾಗಾದ್ರೆ ನಾನು ಇಲ್ಲಿಂದ 100 ಮೀಟರ್ ದೂರಕ್ಕೆ ಹೋಗಿ ನಾನು ನಿಂತಿಪ್ಪ ಅಂದ್ರೆ ನನ್ನ ಮೇಲ್ಗಡೆ ಬಿಡೋ ಬೆಳಕು ಅಷ್ಟೇ ಇರ್ತೈತೋ ಅಥವಾ ತೀರಾ ಕಡಿಮೆ ಆಗ್ತೈತೋ? ಇಲ್ಲಿ ನಿಂತಾಗ ಎಷ್ಟು ಬೀಳ್ತಿರ್ತದಲ್ಲ ಬೆಳಕ, ಅಷ್ಟ ಬೆಳಕು. ನಾನು 100 ಮೀಟರ್ ಹೋಗಿದ್ದ ನಿಂಗೆ 10 ಮೀಟರ್ ಅಲ್ಲ, 100 ಮೀಟರ್ ಅಂದ್ರೆ ಈಗ ಸದ್ಯ ಇಲ್ಲಿ ನಾನು ನನ್ನ ಮೇಲೆ ಬೆಳಕು. ಈ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದ ವ್ಯಾಲ್ಯೂ ಎಷ್ಟು ಬರ್ತೈತಲ್ಲ, ಅಷ್ಟು ದೂರ ಹೋಗಿ ನಾನು ಏನಂದ್ರೆ ಬೆಳಕು ಅಷ್ಟೇ ಬೀಳ್ತೈತೋ ಸಡನ್ ಕಡಿಮೆ ಆಗ್ಬಿಡ್ತೈತೋ? ಕಡಿಮೆ ಆಗ್ತೈತೆ. ಅಲ್ಲಿ ಹೋಗಿ ನಿಂತಂದ್ರೆ ಮೇಲ್ಗಡೆ ಬಿಡೋ ಬೆಳಕಿನ ಪ್ರಮಾಣ ಬಹಳ ಕಡಿಮೆ ಆಗ್ಬಿಡ್ತೈತಿ. ಅವಾಗ ನಾವು ಹೇಳ್ತೀವಿ ಈ ಬಲ್ಬ್ ಬೆಳಕು ನಿಮ್ಗೆಲ್ಲ ಬರಂಗೇ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಈ ಇಲ್ಲೊಂದು ಮಾಸ್ ಇಟ್ಟಲ್ಲಿ ಇವ್ರ ಮಧ್ಯೆ ಫೋರ್ಸ್ ಐತೆ ಅಟ್ರಾಕ್ಟಿವ್, ನಡುವೆ ಒಂದು ಡಿಸ್ಟೆನ್ಸ್ ಐತಿ. ಈ ಡಿಸ್ಟೆನ್ಸ್ ನ ಸ್ಕ್ವೇರ್ ಮಾಡಿ ಈ ಮಾಸ್ ತಗೊಂಡು ಹೋಗಿ ನಾನು ಅಲ್ಲಿ ಇಟ್ಟಂದ್ರೆ ಅವೆರಡರ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ವ್ಯಾಲ್ಯೂ ಏನಾಗ್ಬಿಡ್ತೈತಿ? ಡೌನ್ ಆಗ್ಬಿಡ್ತೈತಿ. ಹಂಗೆ ಯಾವ್ದು ಆಗ್ತೈತಲ್ಲ ಅಂತ ಸಿಚುವೇಶನ್ಸ್ ಒಳಗಡೆ ಈ ರಿಲೇಷನ್ ಅನ್ನ ಕೊಡ್ತೀವಿ ನಾವು. ಈ ರಿಲೇಷನ್ಗೆ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕರಿತೀವಿ. 1 by r ಸ್ಕ್ವೇರ್. r ಅಂದ್ರೆ ಡಿಸ್ಟೆನ್ಸ್ ಆಫ್ ನೆನಪಲ್ಲಿ, ಇದು ಬರ್ತಂದ್ರೆ ಇನ್ವರ್ಸ್ ಸ್ಕ್ವೇರ್ ಲಾ. ಹಾಗಾಗಿ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇನ್ವರ್ಸ್ ಸ್ಕ್ವೇರ್ ಲಾ ನಾವು ಓದ್ತೀವಿ. ನೆಕ್ಸ್ಟ್ ಈ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಆಬ್ಜೆಕ್ಟ್ ನ ತನ್ನ ಸೆಂಟರ್ ಕಡೆನೇ ಚಕ್ಕೋತೈತಿ. ಈಗ ಹಿಂಗ್ ಮಾಡಿ ಹೋಗಿದ್ವಿ ಅಂದ್ರೆ ಅದು ಹಿಂಗೆ ಹೋಗಿ ಮತ್ತು ಹಿಂಗೆ ಬರ್ತೈತಿ. ಜಾವ್ಲಿನ್ ಗುಂಡೆ ಸಹಿತ ನೋಡಿರಲ್ಲ. ಸೊ ಹೋಗಿದ್ದು ಹಿಂಗೆ ಹೋಗಿರ್ತೀವಿ, ಪಕ್ಕದ ಹಿಂಗೆ ಹೋಗಿ ಮತ್ತು ಹಿಂಗೆ ಬರ್ತೈತಿ. ಸೊ ಅಂದ್ರೆ ಭೂಮಿ ಯಾವಾಗಲೂ ಅದರ ಸೆಂಟರ್ ಕಡೆ ಆಬ್ಜೆಕ್ಟ್ ಅನ್ನ, ಒಂದು ಆಬ್ಜೆಕ್ಟ್ ಐತೆ ಅಂದ್ರೆ ಈ ಆಬ್ಜೆಕ್ಟ್ ಸೆಂಟರ್ ಮತ್ತು ಈ ಅರ್ಥದ ಸೆಂಟರ್, ಇದು ಆಬ್ಜೆಕ್ಟ್, ಇದು ಅರ್ಥ, ಇವೆರಡರದ್ದು ಸೆಂಟರ್ ಪಾಯಿಂಟ್ ಇರ್ತದಲ್ಲ, ಆ ಸೆಂಟರ್ ಪಾಯಿಂಟ್ ಅನ್ನ ಕೂಡಿಸುವಂತ ಒಂದು ಲೈನ್ ಅನ್ನ ನಾವು ಹಾಕಿದ್ರೆ ಈ ಲೈನ್ ಗುಂಟನ ಆಬ್ಜೆಕ್ಟ್ ಹಿಂಗೆ ಬೀಳ್ತದೆ. ನೆನಪಿರಲಿ, ಯಾವಾಗಲೂ ಭೂಮಿ ಆಬ್ಜೆಕ್ಟ್ಸ್ ಯಾವಾಗಲೂ ತನ್ನ ಸೆಂಟರ್ ಕಡೆನೇ ಜಕ್ಕೋದಿರ್ತೈತಿ. ಹಾಗಾಗಿ ಇದಕ್ಕೆ ನಾವು ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ಏನೋ ಸೆಂಟರ್ ಟು ಸೆಂಟರ್ ಆಕ್ಟ್ ಆಗ್ತಾ ಇರ್ತೈತಿ ಫೋರ್ಸ್. ಹಾಗಾಗಿ ದಿಸ್ ಒನ್ ಈಸ್ ಅ ಸೆಂಟ್ರಲ್ ಫೋರ್ಸ್.
So it always acts along the line joining the center of the objects. So ಹಾಗಾಗಿ gravitational force ಅನ್ನೋದು central force ಅಂತ ಕರೀತೀವಿ. ನೆಕ್ಸ್ಟ್ ಯಾವ್ದು ಫೋರ್ಸ್ ಸೆಂಟ್ರಲ್ ಫೋರ್ಸ್ ಆಗಿರ್ತೈತಲ್ಲ ಆ ಫೋರ್ಸ್ ಅನ್ನು ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಲ್ ಫೋರ್ಸ್ ಅಂತಂದ್ರೆ ಇವನ್ನೆಲ್ಲವನ್ನೂ ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಕನ್ಸರ್ವೇಟಿವ್ ಫೋರ್ಸ್ ಸೆಂಟ್ರಲ್ ಫೋರ್ಸ್ ಅನ್ನ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಎಷ್ಟು ಪಾಯಿಂಟ್ಸ್ ಬಂದು ನಮಗೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಮಾಸ್ ಮಧ್ಯೆ ಇರ್ತೈತಿ. ಮಾಸ್ ಎಲ್ಲಿ ಇರ್ತೈತಲ್ಲ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇರ್ತೈತೆ. ಈಗ ಡೆಸ್ಕ್ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಟಿವ್ ಅಂತ ಇರ್ತೀವಿ ನಾವು, ಹೌದಾ? ಸೊ ಹಾಗಾದ್ರೆ ಈ ಒಂದು ಡೆಸ್ಕ್ ಇನ್ನೊಂದು ಡೆಸ್ಕ್ ಮೇಲೆ ನೀವು ಬುಕ್ ಇಟ್ಟಿರಿ. ಒಂದು ಬುಕ್ ಹತ್ರನೂ ಮಾಸ್ ಐತಿ, ಇನ್ನೊಂದು ಬುಕ್ ಹತ್ರನೂ ಮಾಸ್ ಐತಿ. ಹಾಗಾದ್ರೆ ಮಾಸ್ ಇದು ಅಂದ್ರೆ ಅವ್ರ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಬರ್ತಿತ್ತಲ್ಲ, ಅಟ್ರಾಕ್ಟ್ ಆಗ್ಬೇಕಿತ್ತವು, ಬಟ್ ಆಗಕತ್ತಿಲ್ಲ. ಯಾಕೆ ಆಗಕತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟರ್ಮ್ ಇದೆ ಜಿ ಅಂತ ಹೇಳಿ. ಈ ಕ್ಯಾಪಿಟಲ್ ಜಿಗೆ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇದರ ವ್ಯಾಲ್ಯೂ 9 something into 10 to the power minus 11 ಏನೋ ವ್ಯಾಲ್ಯೂ ಇದೆ. ಯಾವುದು? ಈ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ನಾವು ಕರಿತೀವಿ. ಅದರ ವ್ಯಾಲ್ಯೂ ಕ್ಯಾಪಿಟಲ್ ಜಿ ಅಂತ ನಾವು ಕರಿತೀವಲ್ಲ, ಸೊ ಅದು ಫಿಕ್ಸ್ ಇರ್ತಿತ್ತು. ಅದು ಯೂನಿವರ್ಸಲ್ ಗ್ರಾವಿಟೇಷನಲ್. ಇಲ್ಲಿ ಯೂನಿವರ್ಸಲ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ಯೂನಿವರ್ಸ್ದಾಗ ನಾವು ಎಲ್ಲೇ ಹೋದ್ರೂ ಕೂಡ ಅದರ ವ್ಯಾಲ್ಯೂ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಹಾಗಾಗಿ ಅಂತವನ್ನ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಅದರ ವ್ಯಾಲ್ಯೂ that is 6.67 into 10 to the power minus 11. 6.67 into 10 to the power minus 11. ಇದ್ರದ್ದು ಜಿ ವ್ಯಾಲ್ಯೂ. ಪವರ್ 10 to the power minus 11 ಇರೋದ್ರಿಂದ ಸಣ್ಣ ಆಬ್ಜೆಕ್ಟ್ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಇರ್ತೈತಿ, ಬಟ್ ಅದು ಅಟ್ರಾಕ್ಟಿವ್ ಫೋರ್ಸ್ ಏನಾಗಿರ್ತೈತಲ್ಲ ಅದು ನಮ್ಮ ಲಕ್ಷ್ಯಕ್ಕೆ ಬರೋದಿಲ್ಲ, ಅದು ಕಡಿಮೆ ಇರ್ತೈತೆ ಅದ್ರ ಸ್ಟ್ರೆಂತ್. ಹಾಗಾಗಿ ಅವೆರಡೂ ಒಂದೊಂದು ಅಟ್ರಾಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ನಾವು ನೇಚರ್ದಾಗ ಇರತಕ್ಕಂತಹ ವೀಕೆಸ್ಟ್ ಫೋರ್ಸ್ ಅಂತ ನಾವು ಕರಿತೀವಿ. ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದೇನಿದು ವೀಕೆಸ್ಟ್. 4 ಫೋರ್ಸಸ್ ಇದಾವೆ ನಮಗೆ. ಆ 4 ಫೋರ್ಸಸ್ ಒಳಗಡೆ ವೀಕ್ ಫೋರ್ಸ್ ಯಾವುದಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಯಾಕಂದ್ರೆ ಮಾಸ್ ಮತ್ತೆ ಫೋರ್ಸ್ ಇರ್ತದೆ, ಬಟ್ ಅದರ ವ್ಯಾಲ್ಯೂ ಬಹಳ ಕಡಿಮೆ ಇರ್ತೈತಿ. 0.00001 ಅಂದ್ರೆ ಅದನ್ನ ಲೆಕ್ಕಕ್ಕೆ ತಗೋತೀರಾ? ತಗೊಳಂಗಿಲ್ಲ, ಹೌದಿಲ್ಲ? ಸೊ ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ನಾವು ವೀಕೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಕರಿತೀವಿ. ಹಾಗಾಗಿ ನಾವು ಆರಾಮಾಗಿ ಅಡ್ಡಾಡ್ಬೋದು, ಜಿಗಿದಾಡ್ಬೋದು, ಕುಣಿ ಬಂದ್ಕೊಂಡಾಡ್ಬೋದು, ಪೇಸ್ ತುಂಬಿದ್ರೆ ಆರಾಮಾಗಿ ಬಳಸಿ ಹಾಕ್ಬೋದು. ಸಪೋಸ್ ಒಂದು ವೇಳೆ ಇದು ಸ್ಟ್ರಾಂಗ್ ಫೋರ್ಸ್ ಆಗಿರ್ತಂದ್ರೆ ಭೂಮಿ ಮೇಲೆ ಜೀವಿ ಇರ್ತಿದ್ದಿಲ್ಲ. ಮೂಮೆಂಟ್ ಆಗ್ಬೇಕಂದ್ರೆ ನಾವು ಆರಾಮಾಗಿ ಅಡ್ಡಾಡ್ಬೇಕಾ? ಸೊ ಭೂಮಿನ ಕಾಲು ಕಿತ್ತಿಡುತ್ತಿನ ದಪ್ಪನ ನಡ್ಕೊಂಡು ಶಾಕ್ ಹಿಡ್ಕೊಂಡ್ಬಿಡ್ತಂದ್ರೆ ಕಾಲು ಕಿತ್ತಿಡಬೇಕಾದ್ರೆ ಒಂದು 4 ಮಂದಿ ಕರಿಬೇಕು, ಕಿತ್ತಿಡೋದಿಲ್ಲ. ಅಂದ್ರೆ ಪೇಜ್ ತುಂಬಿದನ್ನ ಹೊಳಿಸಿ ಹಾಕ್ಬೇಕಂದ್ರೆ ಸ್ಟ್ರಾಂಗ್ ಫೋರ್ಸ್ ಹಿಡ್ಕೊಂತಾವು 2 ಪೇಜ್ ಎಬ್ಬಿಸ್ಬೇಕಂದ್ರೆ ಒಂದು 4 ಮಂದಿ ಕರಿತೀವಿ. ಪೇಜ್ ತುಂಬ ಬರೋ ಇದನ್ನ ಹೊಳಿಸಿ ಹಾಕೊಂಡಂತೆ ಹೆಂಗೇನ ಮಾಡ್ತೀವ ಮಾಡೋದು ಸಿಂಪಲ್ ಆಗಿ ಹೊಳಿಸಿ ಹಾಕ್ಬಿಡ್ತೀವಿ. ಒಂದು ಪೇಜ್ ಹತ್ರನೂ ಮಾಸ್ ಐತಿ, ಇನ್ನೊಂದು ಪೇಜ್ ಹತ್ರನೂ ಮಾಸ್ ಐತಿ. ಮಾಸ್ ಮತ್ತೆ ಯಾವ ಫೋರ್ಸ್ ಬರ್ತೈತಿ? ಗ್ರಾವಿಟೇಷನ್ ಫೋರ್ಸ್ ಬರ್ತೈತಿ. ಸೊ ಹಾಗಾದ್ರೆ ಪೇಜ್ ಹೊಡ್ಸಕ್ಕೆ ನಾವು ಭಾಳ ತ್ರಾಸ ಹೋಗುತ್ತೀವ? ಇಲ್ಲ, ಜಸ್ಟ್ ಹಿಂಗೆ ಮಾಡಿ ಹೊಡಿಸ್ತೀವಿ. ಸೊ ಹಾಗಾಗಿ ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ನಾವು ವೀಕೆಸ್ಟ್ ಫೋರ್ಸ್ ಅಂತ ಕರಿತೀವಿ. ವೀಕೆಸ್ಟ್ ಫೋರ್ಸ್ ನೇಚರ್ ಒಳಗಡೆ ಇರ್ತಕ್ಕಂತಹ ವೀಕೆಸ್ಟ್ ಫೋರ್ಸ್ ಯಾವುದು ಅಂತ ಹೇಳಿದ್ರೆ ಏನು ಹೇಳ್ಬೇಕು? ಗ್ರಾವಿಟೇಷನ್ ಫೋರ್ಸ್. ಅದನ್ನು ಬರ್ಬರಿ, ವೀಕೆಸ್ಟ್ ಫೋರ್ಸ್. weakest force in nature, gravitational force. Next, ಹಾಗಾದ್ರೆ ಗ್ರಾವಿಟೇಷನಲ್ ಫೋರ್ಸ್ ಈ ಮಾಸ್ ಮಧ್ಯೆ ಬರಬೇಕಂದ್ರೆ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗ್ತಿರ್ತಾವೆ. ಎಕ್ಸ್ಚೇಂಜ್ ಪಾರ್ಟಿಕಲ್ಸ್ ಅಂತ ನಾವು ಕರಿತೀವಿ.
ಸೊ ಹಾಗಾದ್ರೆ ಈಗ ಇಲ್ಲೊಂದು ಮಾಸ್ ಐತಿ, ಇಲ್ಲೊಂದು ಮಾಸ್ ಐತಿ. ಸೊ ಅದ್ರ ಮಧ್ಯೆ ಯಾವ ಫೋರ್ಸ್ ಬಂತು ಈಗ? ಗ್ರಾವಿಟೇಷನಲ್ ಫೋರ್ಸ್ ಬಂತು. ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ರೈಟ್, ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇದ್ದ ಇರ್ತದೆ. ಹಾಗಾದ್ರೆ ಈ ಗ್ರಾವಿಟೇಷನಲ್ ಫೋರ್ಸ್ ಬರ್ಬೇಕಂದ್ರೆ ಈ ಮಾಸು ಮತ್ತು ಈ ಮಾಸ್ ನಡುವೆ ಕಂಟಿನ್ಯೂಸ್ ಆಗಿ ಕೆಲವೊಂದಿಷ್ಟು ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗ್ತಿರ್ತಾವೆ. ಅವಕ್ಕೆ ನಾವು ಗ್ರಾವಿಟಾನ್ಸ್ ಅಂತ ಕರಿತೀವಿ. ಗ್ರಾವಿಟಾನ್ಸ್. ಈ ಎರಡು ನಾಯಿ ಇರ್ತಾವ, ಆ ಎರಡು ನಾಯಿ ನಡುವೆ ಒಂದ ಬೋನ್ ಇರ್ತದೆ. ಒಂದು ಬೋನ್ ಇಟ್ಟು ಅಂದ್ರೆ ಒಂದು ನಾಯಿ ಹೋಗಿ ಇದನ್ನ ಹಿಡ್ಕೊತದೆ, ಅದು ಇದ್ರಿಗೆ ಇದ್ದಿದ್ದು ಏನ್ ಮಾಡ್ತೈತಿ? ಸುಮ್ಮನೆ ಕುದುರ್ತೈತೆ. ಅದು ಬಂದು ಏನ್ ಮಾಡ್ತೈತಿ? ಇದನ್ನ ಕಸ್ಕೋತೈತಿ, ಇದು ಹಿಂಗೆ ಹೋಗ್ತೈತಿ, ಮತ್ತೆ ಈ ದೊಡ್ಡ ಹೋಗಿ ಕಸ್ಕೋತೈತಿ. ಹಾಗಾದ್ರೆ ಇದನ್ನ ನಾವು ಫಾಸ್ಟ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಬಂದ್ರೆ ಒಂದ್ ಹಿಂಗ್ ಕಸ್ಕೋತೈತಿ, ಒಂದ್ ಹಿಂಗ್ ಕಸ್ಕೋತೈತಿ. ಇದನ್ನ ನಾವು ಫಾಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಬಂದ್ರೆ ಇವೆರಡು ಒಂದ್ ಹಿಂಗ್ ಜಗ್ತೈತಿ, ಒಂದ್ ಹಿಂಗ್ ಜಗ್ತೈತಿ. ಫಾಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹಾಗಾದ್ರೆ ಇವೆರಡು ಕಾಂಟ್ಯಾಕ್ಟ್ ಇರಬೇಕಂದ್ರೆ ನಡಕ್ಕೆ ಯಾರು ಕಾರಣ? ಬೋನ್ ಕಾರಣ. ಹೌದಾ? ಇವೆರಡು ನಾ ಹಿಂಗ್ ಅನಿಸ್ತಾ ನಮ್ಗೆ ಫಾಸ್ಟ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎರಡು ಕೂಡಿ ಅದಾವು. ಹಾಗಾದ್ರೆ ಅವು ಎರಡನ್ನೂ ಕೂಡಿಸ್ತರು, ಅಟ್ರಾಕ್ಟ್ ಮಾಡಿದ್ರು ಯಾರು? ಬೋನ್. ಹಂಗ ಇವೆರಡರ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಐತಿ. ಹಾಗಾದ್ರೆ ಇವೆರಡರ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಇರಬೇಕಂದ್ರೆ ಅವು ಎರಡರ ಮಧ್ಯೆ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗ್ತಿರತಕ್ಕಂತಹ ಪಾರ್ಟಿಕಲ್ ಯಾವುದಂದ್ರೆ ಗ್ರಾವಿಟಾನ್ಸ್ ಅಂತ ಕರಿತೀವಿ. ಕಟಿ ಕಾಣಂಗಿಲ್ಲ ನಮಗೆ. ಈ ಭೂಮಿ ಮತ್ತು ನಮ್ಮ ಮಧ್ಯೆ ಈ ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗ್ತಿರ್ತಾವ. ಹಾಗಾಗಿ ನಾವು ಭೂಮಿಗೆ ಅಟ್ರಾಕ್ಟ್ ಆಗಿದ್ದೀವಿ. ಗ್ರಾವಿಟಾನ್ಸ್ ಅಂತ ಕರಿತೀವಿ. ಇಷ್ಟು ಇನ್ಫಾರ್ಮೇಶನ್ ಸದ್ಯಕ್ಕೆ ನಿಮಗೆ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಗೊತ್ತಿರಲಿ. ಏನಿರ್ತದೆ ಗ್ರಾವಿಟೇಷನಲ್ ಫೋರ್ಸು? ಮಾಸ್. ಸಣ್ಣ ಸಣ್ಣ ಪಾರ್ಟಿಕಲ್ ಇದ್ರೂ ಕೂಡ ಪಾರ್ಟಿಕಲ್ ಗ್ರಾವಿಟೇಷನಲ್ ಫೋರ್ಸ್ ಗೊತ್ತೈತಿ. ಆಬ್ಜೆಕ್ಟ್ ಗ್ರಾವಿಟೇಷನಲ್ ಫೋರ್ಸ್ ಗೊತ್ತೈತಿ ನಿಮ್ಮಲ್ಲಿ. ಕ್ಲಿಯರ್ ಆಯ್ತು? ಸೊ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನೇನು ನೆನಪಿಡಬೇಕಂದ್ರೆ ಇಟ್ ಈಸ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಮಾಸಸ್ ಆರ್ ಪಾರ್ಟಿಕಲ್ಸ್. ಇಟ್ ಈಸ್ ಆಲ್ವೇಸ್ attractive force, right? Next, it obeys inverse law, right? With the help of the Newton's law of gravitation, we can calculate the gravitational force. Next, the gravitational force is central force and it is conservative force. And the gravitational force is weakest force in nature. Next, the exchange particles are gravitons. You can now exchange particles ಅಂತ ಕರೀತೀವಿ. ಎಕ್ಸ್ಚೇಂಜ್ ಆಗಿರ್ತಾವಲ್ಲ, ಹಾಗಾಗಿ ಇದಕ್ಕೆ ನಾವು ಎಕ್ಸ್ಚೇಂಜ್ ಪಾರ್ಟಿಕಲ್ಸ್. ಕ್ಲಿಯರ್ ಆಯ್ತು? ಇದು ಗ್ರಾವಿಟೇಷನಲ್ ಫೋರ್ಸ್. ಇನ್ನ ಎರಡನೇ ಫೋರ್ಸ್ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತೀವಿ. ಇದರೊಳಗಡೆ ಎರಡು ಫೋರ್ಸ್ ಇದಾವ. ಒಂದು ಎಲೆಕ್ಟ್ರಿಕ್ ಫೋರ್ಸ್, ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸೊ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಮತ್ತು ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಒಂದಕ್ಕೊಂದು ಬಿಟ್ಟಿಲ್ಲ, ಇಂಟರ್ ಕನೆಕ್ಟೆಡ್ ಇದಾವೆ. ಸೊ ಹಾಗಾಗಿ ನಾವು ಹೈಸ್ಕೂಲ್ ಲೆವೆಲ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಕಲಿತೀವಿ. ಕಲ್ತಿರಲಿಲ್ಲ? ಅದು ಮುಗಿದ ತಕ್ಷಣನೇ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಚಾಪ್ಟರ್ ಕಲಿತೀವಿ. ಈ ಫಿಸಿಕ್ಸ್ ಒಳಗಡೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ನೀವು ಕಲಿತಿರೋದು ಲೈಟ್ ರಿಫ್ಲೆಕ್ಷನ್ ಒಂದು ಚಾಪ್ಟರ್, ಇನ್ನೊಂದು ಒಮೆನ್ ಅಯಾನ್ ಕಲರ್ಫುಲ್ ವರ್ಡ್, ಹೌದಾ? ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ ಕಲಿತೀರಾ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕಲಿತಿರಲ್ಲ, 4 ಚಾಪ್ಟರ್. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇಂದಾನೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅನ್ನೋದನ್ನ ಸ್ಟಡಿ ಮಾಡಿಲ್ಲ ನಾವು. ಸೊ ಹಾಗಾಗಿ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ಸ್ ಮಧ್ಯೆ ರಿಲೇಷನ್ ಇರೋದ್ರಿಂದ ಅವೆರಡೂ ಫೋರ್ಸ್ ಅನ್ನು ಸೇರಿಸಿ ನಾವು ಎಲೆಕ್ಟ್ರೋ
electromagnetic force ಅಂತ ಕರೀತೀವಿ. This is the second strongest force in nature. ನಾಲ್ಕು ಫೋರ್ಸ್ ಒಳಗಡೆ ವೀಕ್ ಫೋರ್ಸ್ ಅಂತ ಗ್ರಾವಿಟಿ ಕಡೆಗೆ ಬರ್ತದೆ. ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು ಅಂದ್ರೆ electromagnetic force is the second strongest force in nature. electromagnetic force ಇದರಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಇದೆ, ಮ್ಯಾಗ್ನೆಟಿಕ್ ಫೋರ್ಸ್ ಇದೆ. ಸೊ ಹಾಗಾದ್ರೆ ಈಗ ಎಲೆಕ್ಟ್ರಿಕ್ ಫೋರ್ಸ್ ಅಂದ್ರೆ ಚಾರ್ಜ್ ಮಧ್ಯೆ ಇರತಕ್ಕಂತಹ ಫೋರ್ಸ್. ಯಾವ ಫೋರ್ಸು? ಎಲೆಕ್ಟ್ರಿಕ್ ಫೋರ್ಸ್ ಇದು. ಎಲೆಕ್ಟ್ರಿಕ್ ಫೋರ್ಸ್ ಚಾರ್ಜ್ ಮಧ್ಯೆ ಇರತಕ್ಕಂಥ ಫೋರ್ಸ್. ಈಗ ಒಂದು ಪಾಸಿಟಿವ್ ಚಾರ್ಜ್ ಐತಿ, ಇನ್ನೊಂದು ನೆಗೆಟಿವ್ ಚಾರ್ಜ್ ಐತಿ ಅಂದ್ರೆ ಇವ್ರ ಮಧ್ಯೆ ಯಾವ ಫೋರ್ಸ್ ಬರ್ತೈತಿ? ಅಟ್ರಾಕ್ಟಿವ್ ರಿಪಲ್ಸಿವ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಏನ್ ಮಾಡ್ತಾವ? ಅಟ್ರಾಕ್ಟ್ ಆಕಾವ. ನೆಗೆಟಿವ್ ಬಂದಂದ್ರೆ ಒಂದಕ್ಕೊಂದು ರಿಪೆಲ್ ಆಕಾವ. ಪಾಸಿಟಿವ್ ಬಂತಂದ್ರೆ ರಿಪೆಲ್ ಆಗ್ತದೆ. ಹಾಗಾದ್ರೆ ಇವೆರಡು ಕೇಸ್ನಲ್ಲಿ ರಿಪಲ್ಷನ್ ಇದೆ, ಈ ಕೇಸ್ನಲ್ಲಿ ಅಟ್ರಾಕ್ಷನ್ ಇದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ಆಗಿರ್ತೈತಿ, ರಿಪಲ್ಷನ್ ಫೋರ್ಸ್ ಆಗಿರ್ತೈತಿ. ಬಟ್ ಗ್ರಾವಿಟೇಷನ್ ಯಾವಾಗಲೂ ಅಟ್ರಾಕ್ಟಿವ್ ಫೋರ್ಸ್ ಅಂತಲ್ಲಿ ರಿಪಲ್ಸ್ ಮಾಡೋಂಗಿಲ್ಲ, ಅದು ತಳ್ಳೋಂಗಿಲ್ಲ, ಜಗ್ಗುದ ಬರೀ ಕೆಲಸ ಅದ್ರ ಸೆಂಟರ್ ಕಡೆ. ಬಟ್ ಇಲ್ಲಿ ಚಾರ್ಜಸ್ ಮತ್ತೆ ಅಟ್ರಾಕ್ಟಿವ್ ಮಾಡ್ತಾವ, ಒಂದಕ್ಕೊಂದು ಅಟ್ರಾಕ್ಟಿವ್ ಹಾಕವ, ಒಂದಕ್ಕೊಂದು ರಿಪಲ್ ಹಾಕವ. ಮ್ಯಾಗ್ನೆಟ್ ನೋಡ್ರಿ, ಮ್ಯಾಗ್ನೆಟಿಕ್ ಇದು ಎಲೆಕ್ಟ್ರಿಕ್ ಫೋರ್ಸ್ ಆಯ್ತು. ಇನ್ನ ಮ್ಯಾಗ್ನೆಟಿಕ್ ಫೋರ್ಸ್ ಬಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅದರ ಮಧ್ಯೆ ಇರ್ತೈತಿ, ಪೋಲ್ಸ್ ಮಧ್ಯೆ ಇರ್ತಾವ. ಪೋಲ್ ಮಧ್ಯೆ ಬರ್ತಕ್ಕಂತಹ ಫೋರ್ಸ್ ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಅದರ ಮಧ್ಯೆ ಬರ್ತೈತಿ, ಮಾಸ್ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್. ಚಾರ್ಜ್ ಮಧ್ಯೆ ಬರೋದು ಎಲೆಕ್ಟ್ರಿಕ್ ಫೋರ್ಸ್. ಪೋಲ್ ಮಧ್ಯೆ ಬರೋದು ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಹಾಗಾದ್ರೆ ಇಲ್ಲಿ ಒಂದು ನಾರ್ತ್ ಪೋಲ್ ಇನ್ನೊಂದು ಸೌತ್ ಪೋಲ್ ಇತ್ತಂದ್ರೆ ಯಾವ ಫೋರ್ಸ್ ಬರ್ತೈತಿ? ಅಟ್ರಾಕ್ಟಿವ್. ನಾರ್ತ್ ಸೌತ್ ಅಟ್ರಾಕ್ಟ್ ಆಗ್ತೈತಿ. ಈಗ ನಾರ್ತ್ ರಿಪಲ್ಷನ್, ಸೌತ್ ರಿಪಲ್ಷನ್. ಸೊ ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೋರ್ಸ್ ಕೂಡ ಅಟ್ರಾಕ್ಟಿವ್ ಐತಿ, ರಿಪಲ್ಸಿವ್ ಐತಲ್ಲ. ಇವನ್ನೆಲ್ಲ ಮಾಡ್ಬಿಡ್ತೀವಿ, ಮ್ಯಾಗ್ನೆಟ್ಸ್ ಕೊಟ್ಟಾಗ ನಾವು ಕೂಡಿಸ್ತೇವೆ, ಜಾಯಿನಿಂಗ್ ಮಾಡ್ತೀವಿ. ಪಟಕ್ನ ಅಟ್ರಾಕ್ಟ್ ಆಗ್ತಂದ್ರೆ ಒಂದು ನಾರ್ತ್ ಅಂತ ಒಂದು ಸೌತ್ ಬರುತ್ತೆ. ಅದನ್ನ ಉಲ್ಟಾ ಮಾಡಿ ಒಂದೆರಡು ಕೂಡ್ಸಾಕ ಹೋಗ್ರಿ, ದುಡ್ತಾವ. ಮ್ಯಾಗ್ನೆಟ್ ಸಿಕ್ಕಾಗ ಅಟ್ರಾಕ್ಟಿವ್ ಇಲ್ಲ. ಸೊ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅಟ್ರಾಕ್ಟಿವ್ ಇರ್ತೈತಿ, ರಿಪಲ್ಸಿವ್ ಇರ್ತೈತಿ ನಮ್ಮಲ್ಲಿ, ರೈಟ್? ಚಾರ್ಜಸ್ ಮಧ್ಯೆ ಇರೋದು ಎಲೆಕ್ಟ್ರಿಕ್ ಫೋರ್ಸ್, ಪೋಲ್ಸ್ ಮಧ್ಯೆ ಬರೋದು ಮ್ಯಾಗ್ನೆಟಿಕ್ ಫೋರ್ಸ್, ಮಾಸ್ ಮಧ್ಯೆ ಬರೋದು ಗ್ರಾವಿಟೇಷನ್ ಫೋರ್ಸ್. ನೆಕ್ಸ್ಟ್ ಈ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೋರ್ಸ್ ಇವು ಕೂಡ ಸೆಂಟ್ರಲ್ ಫೋರ್ಸ್. ಸೆಂಟ್ರಲ್ ಟು ಸೆಂಟ್ರಲ್ ಜಗ್ತಿರ್ತಾವು. ಸೆಂಟ್ರಲ್ ಫೋರ್ಸ್ ಆಗಿತ್ತಂದ್ರೆ ಅವು ಕನ್ಸರ್ವೇಟಿವ್ ಫೋರ್ಸ್. ನೆನಪಲ್ಲಿ ಸೆಂಟ್ರಲ್ ಫೋರ್ಸ್ ಅಂದ್ರೆ ಸೆಂಟ್ರಲ್ ಟು ಸೆಂಟ್ರಲ್ ಒಂದು ಲೈನ್ ಹಾಕಿದ್ರೆ ಆ ಲೈನ್ ಮೇಲ್ಗಡೆ ಅಡ್ಡಾಡ್ತಿರ್ಬೇಕು. ರಿಪಲ್ಷನ್ ಆದ್ರೂ ಅದೇ ಲೈನ್ ಮೇಲ್ಗಡೆ ಹೋಗ್ಬೇಕ, ಅಟ್ರಾಕ್ಟಿವ್ ಆದ್ರೂ ಅದೇ ಲೈನ್ ಮೇಲ್ಗಡೆ ಬರಬೇಕು. ಹಂಗ ಬಿಹೇವಿಯರ್ ತೋರ್ಸಾಕತ್ತಿದ್ವು ಅಂದ್ರೆ ಅದಕ್ಕೆ ನಾವು ಸೆಂಟ್ರಲ್ ಫೋರ್ಸ್ ಅಂತ ಹೇಳ್ತೀವಿ. ಸೆಂಟ್ರಲ್ ಫೋರ್ಸ್ ಯಾವಾಗಲೂ ಕನ್ಸರ್ವೇಟಿವ್ ಫೋರ್ಸ್ ಆಗಿರ್ತದೆ. ಸೆಂಟ್ರಲ್ ಫೋರ್ಸ್ ಯಾವಾಗಲೂ ಕನ್ಸರ್ವೇಟಿವ್. ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ಬಿಟ್ರೆ ಸೈನ್ಸ್ ಎಲ್ಲಿ ತನಕ ಕಲಿತಿರಲ್ಲ ಅಲ್ಲಿ ತನಕ ಫಿಕ್ಸ್ ಆಗಿದೆ, ಏನು ಚೇಂಜ್ ಆಗೋದಿಲ್ಲ. ನೇಚರ್ ಇರೋ ತನಕ ಫಿಕ್ಸ್ ಆಗಿದೆ, ರೈಟ್? ಸೊ ಹಾಗಾದ್ರೆ ಇವು ಸೆಂಟ್ರಲ್ ಫೋರ್ಸ್, ಕನ್ಸರ್ವೇಟಿವ್ ಫೋರ್ಸ್, ಅಟ್ರಾಕ್ಟಿವ್ ಅಂಡ್ ರಿಪಲ್ಸಿವ್ ಫೋರ್ಸ್. ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಲ್ಲ, ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಸ್. ಹಾಗಾದ್ರೆ ಇವುಗಳ ಮಧ್ಯೆ ನೆನಪಲ್ಲಿ ಇವನ್ನ ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಂದ್ರೆ ಕೂಲಂಬ್ಸ್ ಲಾ ಯೂಸ್ ಮಾಡ್ತೀವಿ. ಈಗ ಇವುಗಳ ಮಧ್ಯೆ ಎಲೆಕ್ಟ್ರಿಕ್ ಫೋರ್ಸ್ ಐತೆ ಅಂತ ಹೇಳ್ತೀವಿ ನಾವು, ಹೌದಾ? ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಯೂಸ್ ಮಾಡೋ ಲಾ ಯಾವುದು? ಕೂಲಂಬ್ಸ್ ಲಾ ಅಂತ ಕರಿತೀವಿ. Q1 Q2 divided by R². ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್, ಕೂಲಂಬ್ಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅನ್ನೋ ಈಕ್ವೇಷನ್ಸ್ ನ ಯೂಸ್ ಮಾಡಿ ಅವನ್ನ ನಾವು ಏನು ಮಾಡ್ತೀವಿ? ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೋಡ್ರಿ ಇಲ್ಲಿ ಕೂಡ ಏನಿದೆ?
ಆರ್ ಸ್ಕ್ವೇರ್ ಐತಿ. ಆರ್ ಸ್ಕ್ವೇರ್ ಅಂತಂದ್ರೆ ಯಾವ ಲಾಭ? ಇನ್ವರ್ಸ್ ಸ್ಕ್ವೇರ್. ಹಾಗಾಗಿ ಎಲೆಕ್ಟ್ರಿಕ್ ಫೋರ್ಸು ಮ್ಯಾಗ್ನೆಟಿಕ್ ಫೋರ್ಸು ಎರಡು ಇನ್ವರ್ಸ್ ಸ್ಕ್ವೇರ್ ಲಾನ ಉಪಯೋಗ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಓಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಹೌದಾ? ಈಗ ಇಲ್ಲಿ ಎಕ್ಸ್ಚೇಂಜ್ ಆಗ್ತಕ್ಕಂತಹ ಪಾರ್ಟಿಕಲ್ಸ್ ನೋಡಿದ್ರೆ, ಈಗ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗ್ಬೇಕಲ್ಲ, ಅಟ್ರಾಕ್ಟ್ ಆಗ್ಬೇಕಂದ್ರೆ ಅವು ಎರಡರ ಮಧ್ಯೆ ಯಾರಾದ್ರೂ ಒಬ್ರು ಏನಕ್ಕಿರ್ಬೇಕು, ಕಂಟಿನ್ಯೂಸ್ ಎಕ್ಸ್ಚೇಂಜ್ ಆಗಿರ್ಬೇಕು. ಅವಾಗಲೇ ಹೇಳಿದ್ನಲ್ಲ ಬೋನ್, ನಾಯಿ ಎರಡು ನಾಯಿ ಮಧ್ಯೆ ಅವೆರಡು ನಾಯಿ ಕಾಂಟ್ಯಾಕ್ಟ್ ಬರ್ಬೇಕಂದ್ರೆ ನಾವು ಕಾಂಟ್ಯಾಕ್ಟ್ ತರ ಕೆಲಸ ಮಾಡಿದ್ದೆ ಯಾವ್ದಲ್ಲಿ? ಬೋನ್. ಸೊ ಹಾಗಾದ್ರೆ ಗ್ರಾವಿಟೇಷನಲ್ಲಿ ಗ್ರಾವಿಟಾಕ್ಸ್, ಹೌದಾ? ಈಗ ಭೂಮಿ ಮತ್ತು ಚಂದ್ರ ಇವೆರಡು ಒಂದು ಫೋರ್ಸ್ ಇಂದ ಅಟ್ರಾಕ್ಟ್ ಆಗ್ತಾ ಇದೆ ಅಂದ್ರೆ ಇವೆರಡರ ಮಧ್ಯೆ ಕಂಟಿನ್ಯೂಸ್ ಆಗಿ ಗ್ರಾವಿಟಾನ್ಸ್ ಅನ್ನೋ ಪಾರ್ಟಿಕಲ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಚೇಂಜ್ ಆಗಿರ್ತಾವ. ನೆನಪಿರಲಿ, ಆ ಎಕ್ಸ್ಚೇಂಜ್ ಆಗೋದ್ರಿಂದ ಅದು ಜಗ್ ಹಿಡ್ಕೊಂಡಿರ್ತೈತಿ ಅನಿಸ್ತದೆ ನಮಗೆ. ಈಗ ನಾವು ಕೂಡ ಭೂಮಿ ಜೊತೆ ಕಾಂಟ್ಯಾಕ್ಟ್ ಆಗಿದ್ದೀವಿ ಅಂದ್ರೆ ನಮ್ಮ ಮತ್ತು ಭೂಮಿ ನಡುವೆ ಏನಾಗ್ತದೆ? ಗ್ರಾವಿಟಾನ್ಸ್ ಎಕ್ಸ್ಚೇಂಜ್ ಆಗ್ತಿರ್ತಾವ. ನೆನಪಿರಲಿ. ನೆಕ್ಸ್ಟ್ ಚಾರ್ಜ್ ಮಧ್ಯೆ ಇವೆರಡು ಅಟ್ರಾಕ್ಟಿವ್ ಮತ್ತು ರಿಪಲ್ಸಿವ್ ಆಗಬೇಕಂದ್ರೆ ಇಲ್ಲಿ ಫೋಟಾನ್ಸ್ ಅನ್ನೋ ಪಾರ್ಟಿಕಲ್ಸ್ ಎಕ್ಸ್ಚೇಂಜ್ ಆಗ್ತಿರ್ತಾವೆ. ಇವು ಆಗೋದ್ರಿಂದಾನೇ ಅಲ್ಲಿ ಅಟ್ರಾಕ್ಟಿವ್ ಮತ್ತು ರಿಪಲ್ಸಿವ್ ಫೋರ್ಸ್ ಅನ್ನು ನಾವು ನೋಡಬಹುದು. ಫೋಟಾನ್ಸ್. So photons are the exchange particles in electric force. So electric force ದಲ್ಲಿ ಈ photons ಅನ್ನೋ particles ಏನಿರ್ತೋ ಎಕ್ಸ್ಚೇಂಜ್ ಆಗೋದ್ರಿಂದ ನಮಗೆ ಈ ಫೋರ್ಸ್ ಬರ್ತೈತಿ. ಬರ್ತಾ? ಸೊ ಹಾಗಾದ್ರೆ ಒಂದು ಸಿಂಗಲ್ ಹೈಡ್ರೋಜನ್ ಅಟಮ್ ತಗೊಂಡ್ರೆ ಹೈಡ್ರೋಜನ್ ಅಟಮ್ ಒಳಗಡೆ ಒಂದು ಪ್ರೋಟಾನ್ ಐತಿ, ಒಂದು ಎಲೆಕ್ಟ್ರಾನ್ ಐತಿ. ಹೌದಾ? ಸಿಂಪಲ್ ಎಲಿಮೆಂಟ್ ಅಂತ ಹೇಳಿದ್ರೆ ನಮಗೆ 118 ಎಲಿಮೆಂಟ್ ಅದಾವ. ಪಿರಿಯಾಡಿಕ್ ಟೇಬಲ್ ನೋಡ್ರಿ, ಪಿರಿಯಾಡಿಕ್ ಟೇಬಲ್. ಸೊ ಅದ್ರೊಳಗಡೆ ಎಷ್ಟು ಎಲಿಮೆಂಟ್ ಅದಾವು? 118 ಎಲಿಮೆಂಟ್ ಅದಾವು. ಸದ್ಯ ನಮ್ಮ ನೇಚರ್ ಒಳಗಡೆ ನಮ್ಗೆ ಸಿಕ್ಕಿರೋದು 118 ಎಲಿಮೆಂಟ್. ಸೊ 118 ಎಲಿಮೆಂಟ್ ಒಳಗಡೆ ಸಿಂಪಲ್ ಎಲಿಮೆಂಟ್ ಯಾವ್ದಂದ್ರೆ ಹೈಡ್ರೋಜನ್. ಎದಕ್ಕಂದ್ರೆ ಅದ್ರಾಗ ಒಂದ ಪ್ರೋಟಾನ್ ಐತಿ, ಒಂದ ಎಲೆಕ್ಟ್ರಾನ್ ಐತಿ. ಇದು ಹೈಡ್ರೋಜನ್. ಹೌದಾ? ಹಾಗಾದ್ರೆ ಎಲೆಕ್ಟ್ರಾನ್ ಹತ್ರ ನೆಗೆಟಿವ್ ಚಾರ್ಜ್ ಐತಿ, ಪ್ರೋಟಾನ್ ಹತ್ರ ಪಾಸಿಟಿವ್ ಚಾರ್ಜ್ ಐತಿ. ಪಾಸಿಟಿವ್ ನೆಗೆಟಿವ್ ಮಧ್ಯೆ ಯಾವ ಫೋರ್ಸ್ ಬರ್ತೈತಿ? ಅಟ್ರಾಕ್ಟಿವ್ ಫೋರ್ಸ್. ಇಲ್ಲಿ ಚಾರ್ಜ್ ಇದೆ, ಇದು ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಹಾಗಾದ್ರೆ ಚಾರ್ಜ್ ಮಧ್ಯೆ ಬರ್ತಕ್ಕಂಥ ಫೋರ್ಸ್ ಯಾವುದು? ಎಲೆಕ್ಟ್ರಿಕ್ ಫೋರ್ಸ್ ಅಲ್ಲ. ಚಾರ್ಜ್ ಮಧ್ಯೆ ಇರೋ ಫೋರ್ಸ್ ಯಾವುದು? ಎಲೆಕ್ಟ್ರಿಕ್ ಫೋರ್ಸ್. ಪೋಲ್ ಮಧ್ಯೆ ಇರೋದು ಮ್ಯಾಗ್ನೆಟಿಕ್ ಫೋರ್ಸ್. ಮಾಸ್ ಮಧ್ಯೆ ಇರೋದು ಗ್ರಾವಿಟೇಷನಲ್ ಫೋರ್ಸ್. ನೆನಪಿರಲಿ, ಅಲ್ಲಿ ಮಾಸ್ ಆಯ್ತು, ಚಾರ್ಜ್ ಆಯ್ತು, ಪೋಲ್ ಆಯ್ತು. ಮಾಸ್ ಇದ್ರೆ ಗ್ರಾವಿಟಿ, ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್, ಪೋಲ್ ಬಂತಂದ್ರೆ ಮ್ಯಾಗ್ನೆಟಿಕ್. ರೈಟ್? ಹಾಗಾದ್ರೆ ಈಗ ಇಲ್ಲಿ ಚಾರ್ಜ್ ತಗೊಂಡ್ವಿ, ಚಾರ್ಜ್ ಮಧ್ಯೆ ಯಾವ ಫೋರ್ಸ್? ಎಲೆಕ್ಟ್ರಿಕ್ ಫೋರ್ಸ್. ನೆಕ್ಸ್ಟ್ ಇದರ ಹತ್ರ ಮಾಸ್ ಐತಿ, ಇದರ ಹತ್ರ ಮಾಸ್ ಐತಿ. ನಾ ಮಾಸ್ ತಗೊಂಡಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಹಾಗಾದ್ರೆ ಈ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಇರ್ತೈತಿ, ಎಲೆಕ್ಟ್ರಿಕ್ ಫೋರ್ಸ್ ಇರ್ತೈತಿ. ಬಟ್ ಇವೆರಡರ ಸ್ಟ್ರಾಂಗ್ ಯಾವ್ದಪ್ಪ ಅಂದ್ರೆ ದಿಸ್ ಇಸ್ ಎಲೆಕ್ಟ್ರಿಕ್ ಫೋರ್ಸ್ ಇಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಬಹಳ ಕಡಿಮೆ ಇರ್ತೈತಿ, ಎಲೆಕ್ಟ್ರಿಕ್ ಫೋರ್ಸ್ ಬಹಳ ಜಾಸ್ತಿ ಇರ್ತೈತಿ. ಹಾಗಾಗಿ ನಾವು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಅಲ್ಲಿ ಮಾತಾಡಕ್ಕೆ ಹೋಗೋಂಗಿಲ್ಲ. ಎಲೆಕ್ಟ್ರಿಕ್ ಫೋರ್ಸ್ ಒಂದು 1000 ಇರ್ತಂದ್ರೆ ಗ್ರಾವಿಟೇಷನಲ್ ಫೋರ್ಸ್ 0.1. ಹಂಗಿದ್ದಾಗ ನಾವೇನ್ ಮಾಡ್ತೀವಿ? 0.1 ಅನ್ನ ಲೆಕ್ಕಕ್ಕೆ ತಗೊಳ್ಳೋಂಗಿಲ್ಲ. ಯಾವ್ದು ಜಾಸ್ತಿ ಇರ್ತೈತಲ್ಲ ಅದನ್ನಷ್ಟೇ ಲೆಕ್ಕಕ್ಕೆ ತಗೊಂಡು ಬಿಡ್ತೀವಿ ನಾವು. ಬಟ್ ಅವೆರಡರ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸು ಐತಿ, ಎಲೆಕ್ಟ್ರಿಕ್ ಫೋರ್ಸು ಐತಿ. ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸಸ್ ಇನ್ಫಾರ್ಮೇಶನ್. ಹಾಗಾದ್ರೆ ಫಸ್ಟ್ ಇಯರ್ದಲ್ಲಿ ನಾವು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಇಯರ್ದಲ್ಲಿ ಗ್ರಾವಿಟೇಷನಲ್ ಫೋರ್ಸ್. ಸೆಕೆಂಡ್ ಇಯರ್ ಹೋದಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸು,
ನೆಕ್ಸ್ಟ್ ಇನ್ನೆರಡು ಇದಾವಲ್ಲ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಲ್ಲ, ಅವನ್ನ ಸೆಕೆಂಡ್ ಇಯರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಹಾಗಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದಲ್ಲಿ ನಾವು 4 ಫೋರ್ಸಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಒಂದು ಗ್ರಾವಿಟೇಷನಲ್ ಫೋರ್ಸು ಫಸ್ಟ್ ಇಯರ್ದಲ್ಲಿ, ಸೆಕೆಂಡ್ ಇಯರ್ಗೆ ಹೋದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಇದು ನಮ್ಮದು ಫಿಸಿಕ್ಸ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್. ಸೊ ಸದ್ಯಕ್ಕೆ ಇವೆರಡು ಫೋರ್ಸಸ್ ಬಗ್ಗೆ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನ್ಯೂಕ್ಲಿಯರ್ ಫೋರ್ಸಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್. ರೈಟ್? ಥ್ಯಾಂಕ್ ಯು.